ನಮಸ್ಕಾರ, ನಾನು ಶಿವಕುಮಾರ್. ಸೊ ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್, ಕನ್ನಡದಲ್ಲಿ ವರ್ಗ ಸಮೀಕರಣಗಳು. ಓಕೆ, ಪ್ರಿವಿಯಸ್ಲಿ 48 ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ವಿ ಲೆಸನ್ ಬೇಸ್ ಅಸೆಸ್ಮೆಂಟ್ ಇಂದ LBA. ಓಕೆ, ಸೊ ಕ್ವೆಶನ್ ಡೈರೆಕ್ಟ್ಲಿ: ಎರಡು ಕ್ರಮಾನುತ ಬೆಸ ಧನಪೂರ್ಣಾಂಕಗಳ ವರ್ಗಗಳ ಮೊತ್ತವು 290, ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಟೂ ಕಾನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟಿಜರ್ಸ್. ನಿಮಗೆ ಮೇಜರ್ ಪ್ರಾಬ್ಲಮ್ ಬರ್ತಾ ಇರೋದು ಆಡ್ ಪಾಸಿಟಿವ್ ಇಂಟಿಜರ್ಸ್ ಈಸ್ 290. ಈ ಕ್ವೆಶನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಆಯ್ತು. ಸೊ ಇದು ನಮ್ದು ನಂಬರ್ ಲೈನ್ 0. ಧನ ಕ್ರಮಾನುತ ಬೆಸ ಧನ ಪೂರ್ಣಾಂಕಗಳು ಆಡ್ ಪಾಸಿಟಿವ್. ಬೆಸ ಅಂದ್ರೆ ಆಡ್. ಓಕೆ, 0 ಆದ್ಮೇಲೆ 1 2 3. ಸೊ ಆಡ್ ನಂಬರ್ಸ್ 1 and 3. ಈ ತರ ಎರಡು ಪಾಸಿಟಿವ್ ಇಂಟಿಜರ್ಸ್ ಇದೆ, ಅದರದ್ದು ಸಮ್ ಆಫ್ ದ ಸ್ಕ್ವೇರ್ಸ್. ಓಕೆ, ಸೊ ಸೊಲ್ಯೂಷನ್: ಲೆಟ್ ಫಸ್ಟ್ ನಂಬರ್ ಬಿ ಎಕ್ಸ್, ಲೆಟ್ ಸೆಕೆಂಡ್ ನಂಬರ್ ಬಿ ವೈ. ಇಲ್ಲ, ವೈ ಬೇಡ, ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಇದೆ. ಸೊ ನಾನು ಆಡ್ ಪಾಸಿಟಿವ್ ಅಂತಂದರೆ ಎಕ್ಸ್ ಪ್ಲಸ್ 2. ಸೊ ಈ 1ಗೆ ನಾನು +2 ಮಾಡಿದಾಗ ನೆಕ್ಸ್ಟ್ ನಂಬರ್ ಬಂತು. ಓಕೆನಾ? ಸೊ ಅದೇ ಥರ ನಾನು ಇಲ್ಲಿ +2 ಮಾಡಿದಾಗ ನಂಗೆ ನೆಕ್ಸ್ಟ್ ಆಡ್ ನಂಬರ್ ಬರುತ್ತೆ. ಕ್ವೆಶನ್ ಏನು ಹೇಳುತ್ತೆ ಅಂದರೆ ಈ x² ಪ್ಲಸ್ x + 2 ಹೋಲ್ ಸ್ಕ್ವೇರ್ ಈಕ್ವಲ್ ಟು 290. ಆಯಿತಾ? ನಮ್ಮ ಇಕ್ವೇಶನ್ ಬಂತು. ಇದು a+b ದ ಹೋಲ್ ಸ್ಕ್ವೇರ್ದು ಫಾರ್ಮುಲಾ. ಓಕೆ, ಸೊ a² + 2ab + b². ಇದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ x² ಪ್ಲಸ್ ಇದೊಂದು x² ಪ್ಲಸ್ 2ab 4x + 4 ಈಕ್ವಲ್ ಟು 290. ಸೊ ಇದೆರಡು 2x² ಪ್ಲಸ್ 4x ಪ್ಲಸ್ 4, ಈ ಪ್ಲಸ್ 290 ಈ ಕಡೆ ಬಂದಾಗ -290 ಈಕ್ವಲ್ ಟು 0. ಸೊ 2x² ಪ್ಲಸ್ 4x. ಸೊ ಇದರಲ್ಲಿ ಗ್ರೇಟರ್ ನಂಬರ್ ಸಿಂಬಲ್ ಮೈನಸ್. ಓಕೆ, 290ಯಲ್ಲಿ 4 ಹೋಯ್ತು, 286 ಈಕ್ವಲ್ ಟು 0. ಮಲ್ಟಿಪ್ಲೈ ಮಾಡಿದಾಗ 286 ಬರಬೇಕು. ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ 4 ಬರಬೇಕು. ಸೊ ಅಲ್ಟಿಮೇಟ್ಲಿ ಇದು ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಗ್ರೇಟರ್ ನಂಬರ್ 4 ಜೊತೆಗೆ ಬರುತ್ತೆ. ಸೊ 286 ಪ್ರೈಮ್ ಫ್ಯಾಕ್ಟರೈಸೇಷನ್. ಇಲ್ಲ, ಒಂದು ಕೆಲಸ ಮಾಡೋಣ, ಇದನ್ನು ಡಿವೈಡ್ ಈಚ್ ಟರ್ಮ್ ಬೈ. ಸೊ 2x² ಅಪಾನ್ 2 ಪ್ಲಸ್ 4x ಅಪಾನ್ 2 ಮೈನಸ್ 286 ಅಪಾನ್ 2 ಈಕ್ವಲ್ ಟು 0/2. ಸೊ ಇಲ್ಲಿ 2 1s 2 1s x² ಪ್ಲಸ್ 2 1s 2 2s 2x. ಇಲ್ಲಿ 2 1s 2 1s 4. ಸೊ ಮಲ್ಟಿಪ್ಲೈ ಮಾಡಿದಾಗ -143 ಬರಬೇಕು. ಓಕೆ, ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಪ್ಲಸ್. ಪ್ರೈಮ್ ಫ್ಯಾಕ್ಟರೈಸೇಷನ್ 140. 11 1s 11, 3 ಉಳಿಯುತ್ತೆ. ಈ ಎರಡು ಪ್ರೈಮ್ ನಂಬರ್ಸ್. ಸೊ ಗ್ರೇಟರ್ ನಂಬರ್ ಸಿಂಬಲ್ +13 -11 ಮಲ್ಟಿಪ್ಲೈ ಮಾಡಿದಾಗ -143 ಪ್ಲಸ್ 13 -11 ಮಾಡಿದಾಗ +2 ಬರುತ್ತೆ. ಸೊ x² ಪ್ಲಸ್ 13x -11x -143 ಈಕ್ವಲ್ ಟು 0. ಸೊ ಇದೊಂದು ಅಡಿಷನಲ್ ಸ್ಟೆಪ್ ನಾವು ಬರ್ಕೋತಾ ಇದ್ದೀವಿ. x × x ಪ್ಲಸ್ 13 × x, ಇಲ್ಲಿ -11 × x. ಓಕೆ, ಸೊ ಇಲ್ಲಿ +13 × -11. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ -143 ಇಲ್ಲಿ ಬರ್ತೀವಿ. ಕಾಮನ್ ಟರ್ಮ್ಸ್ -11 -11, x ಕಾಮನ್, x ಪ್ಲಸ್ 13. ಸೊ ಇಲ್ಲಿ -11 ಕಾಮನ್ ಮಾಡ್ಕೋತಾ ಇದ್ದೀವಿ, x ಪ್ಲಸ್ 13.
ಈಕ್ವಲ್ ಟು 0. ಸೊ ಇದು ರಫ್ ವರ್ಕು. ಸೈಡಲ್ಲಿನೂ ಬರ್ಕೋಬೋದು, ಇಲ್ಲ ಇಲ್ಲಿ ಬರೆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಎಕ್ಸ್ ಪ್ಲಸ್ 13 ಎಕ್ಸ್ ಮೈನಸ್ 11 ಈಕ್ವಲ್ ಟು 0. ಸೊ ಕಂಪ್ಯೂಟಿಂಗ್ ಯಾವಾಗಲೂ 0 ಜೊತೆ ಆಗ್ತಾ ಇದೆ. ಎಕ್ಸ್ ಪ್ಲಸ್ 13 ಈಕ್ವಲ್ ಟು 0, ಎಕ್ಸ್ ಮೈನಸ್ 11 ಈಕ್ವಲ್ ಟು 0. ಈ ಪ್ಲಸ್ 13 ಈ ಕಡೆ ಬಂದಾಗ ಎಕ್ಸ್ ಈಕ್ವಲ್ ಟು ಮೈನಸ್ 13. ಈ ಮೈನಸ್ 11 ಈ ಕಡೆ ಬಂದಾಗ ಎಕ್ಸ್ ಈಕ್ವಲ್ ಟು 11. ಸೊ ಮೈನಸ್ 13 ಇದೆ, ಇದು ನಮ್ಮ ಆನ್ಸರ್ ಅಲ್ಲ, ಇದು ಕ್ಯಾನ್ಸಲ್. ಆನ್ಸರ್ ಇಲ್ಲಿದೆ, ಎಕ್ಸ್ ಈಕ್ವಲ್ ಟು 11. ಯಾಕಂದರೆ ಕ್ವೆಶನಲ್ಲಿ ಅವ್ರು ಹೇಳಿದ್ದಾರೆ 2 ಕಾನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್. ಆಡ್ ಪಾಸಿಟಿವ್ ಇಂಟೀಜರ್ಸ್, ಆಡು ಇದೆ, ಪಾಸಿಟಿವ್ ಇದೆ. ಎಕ್ಸ್ ಈಕ್ವಲ್ ಟು 11. ಸೊ ನಂಬರ್ಸ್ ಆರ್ ಎಕ್ಸ್ ಈಕ್ವಲ್ ಟು 11, ಇನ್ನೊಂದು ಎಕ್ಸ್ ಈಕ್ವಲ್ ಟು 30. ಕ್ಲಿಯರ್? ಥ್ಯಾಂಕ್ ಯು.